ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬಂದ ಬಳಿಕ ಅದರಲ್ಲೂ ಚನ್ನಪಟ್ಟಣ ಜೆಡಿಎಸ್ ಸೋತ ನಂತರ ಸಿಪಿ ಯೋಗೇಶ್ವರ್ ಅವರು ಗೆದ್ದ ಮೇಲೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಇದರ ಬೆನ್ನಲ್ಲೇ ಜೆಡಿಎಸ್ ಪಾಳ್ಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷವನ್ನ ವಿಸರ್ಜನೆ ಮಾಡಲಿ ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮೊಮ್ಮಗನನ್ನೇ ಗೆಲ್ಲಿಸಿಕೊಳ್ಳಲಾಗದ ಪಕ್ಷ ಬೇಕಾ? ಚನ್ನಪಟ್ಟಣದಲ್ಲಿ ಸೈನಿಕ ದಳಪತಿಗಳ ವಿರುದ್ಧ ಈ ರೀತಿಯಾಗಿ ಗುಡುಗಿದ್ದಾರೆ. ಜೆಡಿಎಸ್ ನಾಯಕರು ಸಂಪರ್ಕ ಮಾಡಿಲ್ಲ ನನ್ನ, ಒಂದು ವೇಳೆ ಸಂಪರ್ಕ ಮಾಡಿದ್ರೆ ಅವರನ್ನ ಕರ್ಕೊಂಡು ಹೋಗ್ತೀನಿ. ರಿಪಬ್ಲಿಕ್ ಕಡೆಗೆ ಸಿಪಿ ಯೋಗೇಶ್ವರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಜೆಡಿಎಸ್ ಪಾಳದಲ್ಲಿ ಅಂತ ಒಂದು ಬೆಳವಣಿಗೆ ಆಗ್ತಾ ಇದೆಯಾ? ಸಿಪಿ ಯೋಗೇಶ್ವರ್ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಬನ್ನಿ. ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂತಹ ಸಿಪಿ ಯೋಗೇಶ್ವರ್ ಅವರು ಕೂಡ ಇವತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ. ಸಾಕಷ್ಟು ಇವತ್ತು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮೊಟ್ಟಿಗೆ ಸಿಪಿ ಯೋಗೇಶ್ವರ್ ಅವರಿಂದ ಮಾತಾಡ್ತೇನೆ. ಸರ್, ಈಗಾಗಲೇ ನೂತನ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಚನ್ನಪಟ್ಟಣ ನಿಮಗೇನು ಹೊಸದೇನಲ್ಲ. ಹೇಗಿದೆ ಸರ್ ಮುಂದಿನ ನಿಮ್ಮ ಗುರಿಗಳು, ಅಭಿವೃದ್ಧಿಯ ಯೋಜನೆಗಳು? ಭಾಳ ಕಠಿಣವಾದಂಥ ಚಾಲೆಂಜ್ಗಳಿದೆ. ಈಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕುಮಾರಸ್ವಾಮಿಯವರ ಅಸಡ್ಡೆಯಿಂದ, ಉದಾಸೀನದಿಂದ, ಆಡಳಿತ ವರ್ಷದಿಂದ ಸರಿಯಾದಂಥ ವ್ಯವಸ್ಥಿತವಾಗಿ ತಾಲೂಕಿನ ಆಡಳಿತ ನಡೀತಾ ಇರಲಿಲ್ಲ. ಎಲ್ಲ ಅಸ್ತವ್ಯಸ್ತ ಆಗಿತ್ತು, ಅವ್ಯವಸ್ಥೆ ಆಗಿತ್ತು. ಅದನ್ನು ಸರಿ ಮಾಡಬೇಕಾದಂಥ ಕೆಲಸ ಭಾಳ ಇದೆ. ಇವತ್ತು ಚನ್ನಪಟ್ಟಣ ನಗರದ ಸಭೆ ಕರೆದಿದ್ದೀನಿ. ಈಗ ಇನ್ನು 2-3 ದಿವಸದಲ್ಲಿ ಗ್ರಾಮೀಣ ಪ್ರದೇಶ ಸಭೆ ಕರೆದಿದ್ದೀವಿ. ಹಾಗೆ ಹಂತವಾಗಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡ್ತೀವಿ. ಸರ್, ತಾವು ಹೇಳ್ತಾ ಇದ್ದೀರಿ ಸರ್, ಕಾಂಗ್ರೆಸ್ನ JDSನ ಹಲವು ನಾಯಕರುಗಳು ಹೇಳ್ತಿರೋ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಅಂತ ಅನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಸಾಧ್ಯತೆಗಳಿದೆ ಅಂತ. ಆ ನಿಟ್ಟಿನಲ್ಲಿ ಏನಾದರೂ ತಾವು ನಾಯಕತ್ವವನ್ನು ವಹಿಸ್ಕೋತೀರಾ ಸರ್? ನಾನು ಹೇಳೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಅವರು, ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗಲೇ ಇದು JDSನ ಅಸ್ತಿತ್ವದ ವಿಚಾರ ಆಗಿತ್ತು. ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ JDSನ ಹೃದಯ. ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ? ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ನಾಯಕರೇ ದಂಡನಾಯಕರೇ ಸೋತೋಗಿದ್ದಾರೆ. ನೀವು ಸೈನಿಕರಿಗೆ ಏನಪ್ಪ ಕೆಲಸ? ಇಲ್ಲಿ ನೀವು ಬೇರೆ ಬೇರೆ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ. ಸಾರ್ವಜನಿಕನ ಜೀವನದಲ್ಲಿ ಇರಬೇಕು ಅಂತಂದರೆ JDSಯಿಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಸತ್ಯನೂ ಕೂಡ ಇದು. ಸರ್, ನಾನು ಹೇಳ್ತಾ ಇರೋದು, ಈಗ ಕಾಂಗ್ರೆಸ್ನಿಂದ ಏನಾದರೂ ಆ ಟಾಸ್ಕನ್ನು ನೀಡಿದ್ರೆ, JDSನ ನಾಯಕರನ್ನ ಕಾಂಗ್ರೆಸ್ಗೆ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊತೀರಾ ಸರ್? ಒಂದು ನಿಮಿಷ ಅಣ್ಣ, ನಾನು ಯಾಕೆ ಒಪ್ಕೊಳ್ಳಲ್ರಿ? ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ. ಆದರೆ ನಾನು ಹೇಳೋದು, ನಮ್ಗೆ ಅವಶ್ಯಕತೆ ಇಲ್ಲ. 139 ಜನ ಶಾಸಕರಿದ್ದೀವಿ. JDSನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈಗ ಏನು ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬಂದ ಬಳಿಕ ಅದರಲ್ಲೂ ಚನ್ನಪಟ್ಟಣ JDS ಸೋತ ನಂತರ ಸಿಪಿ ಯೋಗೇಶ್ವರ್ ಅವರು ಗೆದ್ದ ಮೇಲೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಇದರ ಬೆನ್ನಲ್ಲೇ JDS ಪಾಳ್ಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು JDS ಪಕ್ಷವನ್ನ ವಿಸರ್ಜನೆ ಮಾಡಲಿ ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮೊಮ್ಮಗನನ್ನೇ ಗೆಲ್ಲಿಸಿಕೊಳ್ಳಲಾಗದ ಪಕ್ಷ ಬೇಕಾ? ಚನ್ನಪಟ್ಟಣದಲ್ಲಿ ಸೈನಿಕ ದಳಪತಿಗಳ ವಿರುದ್ಧ ಈ ರೀತಿಯಾಗಿ ಗುಡುಗಿದ್ದಾರೆ. JDS ನಾಯಕರು ಸಂಪರ್ಕ ಮಾಡಿಲ್ಲ ನನ್ನ, ಒಂದು ವೇಳೆ ಸಂಪರ್ಕ ಮಾಡಿದ್ರೆ ಅವರನ್ನ ಕರ್ಕೊಂಡು ಹೋಗ್ತೀನಿ. ರಿಪಬ್ಲಿಕ್ ಕಡೆಗೆ ಸಿಪಿ ಯೋಗೇಶ್ವರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ JDS ಪಾಳದಲ್ಲಿ ಅಂತ ಒಂದು ಬೆಳವಣಿಗೆ ಆಗ್ತಾ ಇದೆಯಾ? ಸಿಪಿ ಯೋಗೇಶ್ವರ್ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಬನ್ನಿ. ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂತಹ ಸಿಪಿ ಯೋಗೇಶ್ವರ್ ಅವರು ಕೂಡ ಇವತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ. ಸಾಕಷ್ಟು ಇವತ್ತು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮೊಟ್ಟಿಗೆ ಸಿಪಿ ಯೋಗೇಶ್ವರ್ ಅವರಿಂದ ಮಾತಾಡ್ತೇನೆ. ಸರ್, ಈಗಾಗಲೇ ನೂತನ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಚನ್ನಪಟ್ಟಣ ನಿಮಗೇನು ಹೊಸದೇನಲ್ಲ. ಹೇಗಿದೆ ಸರ್ ಮುಂದಿನ ನಿಮ್ಮ ಗುರಿಗಳು, ಅಭಿವೃದ್ಧಿಯ ಯೋಜನೆಗಳು? ಭಾಳ ಕಠಿಣವಾದಂಥ ಚಾಲೆಂಜ್ಗಳಿದೆ. ಈಗ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಕುಮಾರಸ್ವಾಮಿಯವರ ಅಸಡ್ಡೆಯಿಂದ, ಉದಾಸೀನದಿಂದ, ಆಡಳಿತ ವರ್ಷದಿಂದ ಸರಿಯಾದಂಥ ವ್ಯವಸ್ಥಿತವಾಗಿ ತಾಲೂಕಿನ ಆಡಳಿತ ನಡೀತಾ ಇರಲಿಲ್ಲ. ಎಲ್ಲ ಅಸ್ತವ್ಯಸ್ತ ಆಗಿತ್ತು, ಅವ್ಯವಸ್ಥೆ ಆಗಿತ್ತು. ಅದನ್ನು ಸರಿ ಮಾಡಬೇಕಾದಂಥ ಕೆಲಸ ಭಾಳ ಇದೆ. ಇವತ್ತು ಚನ್ನಪಟ್ಟಣ ನಗರದ ಸಭೆ ಕರೆದಿದ್ದೀನಿ. ಈಗ ಇನ್ನು 2-3 ದಿವಸದಲ್ಲಿ
ಗ್ರಾಮೀಣ ಪ್ರದೇಶ ಸಭೆ ಕರೆದಿದ್ದೀವಿ. ಹಾಗೆ ಹಂತವಾಗಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡ್ತೀವಿ. ಸರ್, ತಾವು ಹೇಳ್ತಾ ಇದ್ದೀರಿ ಸರ್, ಕಾಂಗ್ರೆಸ್ನ JDSನ ಹಲವು ನಾಯಕರುಗಳು ಹೇಳ್ತಿರೋ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಅಂತನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಸಾಧ್ಯತೆಗಳಿದೆ ಅಂತ. ಆ ನಿಟ್ಟಿನಲ್ಲಿ ಏನಾದರೂ ತಾವು ನಾಯಕತ್ವವನ್ನು ವಹಿಸ್ಕೋತೀರಾ ಸರ್? ನಾನು ಹೇಳೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಅವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗಲೇ ಇದು JDSನ ಅಸ್ತಿತ್ವದ ವಿಚಾರ ಆಗಿತ್ತು. ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ JDSನ ಹೃದಯ. ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ? ಹಾಗಾಗಿ ನಾನು ಹೇಳ್ತಾ ಇರೋದು, ನಿಮ್ಮ ನಾಯಕರೇ ದಂಡನಾಯಕರೇ ಸೋತೋಗಿದ್ದಾರೆ. ನೀವು ಸೈನಿಕರಿಗೆ ಏನಪ್ಪ ಕೆಲಸ ಇಲ್ಲಿ? ನೀವು ಬೇರೆ ಬೇರೆ ನಿಮ್ಮ ಅನುಕೂಲಗಳು ನೋಡ್ಕೋಬೇಕಾಗತ್ತೆ. ಸಾರ್ವಜನಿಕನ ಜೀವನದಲ್ಲಿ ಇರಬೇಕು ಅಂತಂದರೆ JDSಯಿಂದ ಭವಿಷ್ಯ ಇಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಸತ್ಯನೂ ಕೂಡ ಇದು. ಸರ್, ನಾನು ಹೇಳ್ತಾ ಇರೋದು, ಈಗ ಕಾಂಗ್ರೆಸ್ನಿಂದ ಏನಾದ್ರು ಆ ಟಾಸ್ಕನ್ನು ನೀಡಿದ್ರೆ, JDSನ ನಾಯಕರನ್ನ ಕಾಂಗ್ರೆಸ್ಗೆ ಟಾಸ್ಕನ್ನು ನೀಡಿದ್ರೆ ತಾವು ಒಪ್ಕೊಂತೀರಾ ಸರ್? ಒಂದು ನಿಮಿಷ ಅಣ್ಣ, ನಾನು ಯಾಕೆ ಒಪ್ಕೊಳ್ಳಲ್ರಿ? ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಮ್ಮ ಪಕ್ಷ ಏನು ಹೇಳುತ್ತೆ ನಾನು ಮಾಡೇ ಮಾಡ್ತೀನಿ. ಆದರೆ ನಾನು ಹೇಳೋದು, ನಮ್ಗೆ ಅವಶ್ಯಕತೆ ಇಲ್ಲ. 139 ಜನ ಶಾಸಕರಿದ್ದೀವಿ. JDSನ ಶಾಸಕರು ಇವತ್ತು ಅವ್ರ ಪಕ್ಷ ನಶಿಸೋಗ್ತಾ ಇರೋದ್ರಿಂದ ಪರ್ಯಾಯವಾಗಿ ಅವರೇ ಆಲೋಚನೆ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ಈಗ ಏನು ರಾಜ್ಯದ 3 ಕ್ಷೇತ್ರಗಳ ಬೈ ಎಲೆಕ್ಷನ್ ರಿಸಲ್ಟ್ ಹೊರಬಂದ ಬಳಿಕ, ಅದರಲ್ಲೂ ಚನ್ನಪಟ್ಟಣ JDS ಸೋತ ನಂತರ CP ಯೋಗೇಶ್ವರ್ ಅವರು ಗೆದ್ದ ಮೇಲೆ ಫುಲ್ ಆಕ್ಟಿವ್ ಆಗಿದ್ದಾರೆ. ಇದರ ಬೆನ್ನಲ್ಲೇ JDS ಪಾಳ್ಯದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಕುಮಾರಸ್ವಾಮಿ ಅವರು JDS ಪಕ್ಷವನ್ನು ವಿಸರ್ಜನೆ ಮಾಡಲಿ ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಮೊಮ್ಮಗನನ್ನೇ ಗೆಲ್ಲಿಸಿಕೊಳ್ಳಲಾಗದ ಪಕ್ಷ ಬೇಕಾ? ಚನ್ನಪಟ್ಟಣದಲ್ಲಿ ಸೈನಿಕ ದಳಪತಿಗಳ ವಿರುದ್ಧ ಈ ರೀತಿಯಾಗಿ ಗುಡುಗಿದ್ದಾರೆ. JDS ನಾಯಕರು ಸಂಪರ್ಕ ಮಾಡಿಲ್ಲ ನನ್ನ, ಒಂದು ವೇಳೆ ಸಂಪರ್ಕ ಮಾಡಿದ್ರೆ ಅವರನ್ನು ಕರ್ಕೊಂಡು ಹೋಗ್ತೀನಿ. ರಿಪಬ್ಲಿಕ್ ಕಡೆಗೆ CP ಯೋಗೇಶ್ವರ್ ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ JDS ಪಾಳದಲ್ಲಿ ಅಂಥ ಒಂದು ಬೆಳವಣಿಗೆ ಆಗ್ತಾ ಇದೆಯಾ? CP ಯೋಗೇಶ್ವರ್ ಅವರು ಏನು ಮಾತಾಡಿದ್ದಾರೆ ನೋಡ್ಕೊಂಬನ್ನಿ. ಚನ್ನಪಟ್ಟಣದ ನೂತನ ಶಾಸಕರಾಗಿರುವಂತಹ CP ಯೋಗೇಶ್ವರ್ ಅವರು ಕೂಡ ಇವತ್ತು ಚನ್ನಪಟ್ಟಣದ ಅಭಿವೃದ್ಧಿಗೆ ಪಣ ತೊಟ್ಟು ನಿಂತಿದ್ದಾರೆ. ಸಾಕಷ್ಟು ಇವತ್ತು ಸಭೆಗಳನ್ನು ಕೂಡ ಮಾಡಲಿಕ್ಕೆ ಮುಂದಾಗಿದ್ದಾರೆ. ನಮ್ಮೊಟ್ಟಿಗೆ CP ಯೋಗೇಶ್ವರ್ ಅವರಿಂದ ಮಾತಾಡ್ತೇನೆ. ಸರ್, ಈಗಾಗಲೇ ನೂತನ ಶಾಸಕರಾಗಿ ಆಯ್ಕೆಯಾಗಿದ್ದೀರಿ. ಚನ್ನಪಟ್ಟಣ ನಿಮಗೇನು ಹೊಸದೇನಲ್ಲ. ಹೇಗಿದೆ ಸರ್ ಮುಂದಿನ ನಿಮ್ಮ ಗುರಿಗಳು, ಅಭಿವೃದ್ಧಿಯ ಯೋಜನೆಗಳು? ಭಾಳ ಕಠಿಣವಾದಂಥ ಚಾಲೆಂಜ್ಗಳಿದೆ. ಈಗ ನಾನು ಪದೇ ಹೇಳ್ತಾ ಇರ್ತೀನಿ, ಕುಮಾರಸ್ವಾಮಿ ಅವರ ಅಸಡ್ಡೆಯಿಂದ, ಉದಾಸೀನದಿಂದ, ಆಡಳಿತ ವರ್ಷದಿಂದ ಸರಿಯಾದಂಥ ವ್ಯವಸ್ಥಿತವಾಗಿ ತಾಲೂಕಿನ ಆಡಳಿತ ನಡೀತಾ ಇರಲಿಲ್ಲ. ಎಲ್ಲ ಅಸ್ತವ್ಯಸ್ತ ಆಗಿತ್ತು, ಅವ್ಯವಸ್ಥೆ ಆಗಿತ್ತು. ಅದನ್ನು ಸರಿ ಮಾಡಬೇಕಾದಂಥ ಕೆಲಸ ಭಾಳ ಇದೆ. ಇವತ್ತು ಚನ್ನಪಟ್ಟಣ ನಗರದ ಸಭೆ ಕರೆದಿದ್ದೀನಿ. ಈಗ ಇನ್ನು 2-3 ದಿವಸದಲ್ಲಿ ಗ್ರಾಮೀಣ ಪ್ರದೇಶ ಸಭೆ ಕರೆದಿದ್ದೀವಿ. ಹಾಗೆ ಹಂತವಾಗಿ ಇದನ್ನು ಸರಿ ಮಾಡ್ತಕ್ಕಂಥ ಕೆಲಸ ಮತ್ತು ಸರ್ಕಾರ ಇದೆ, ಅಭಿವೃದ್ಧಿ ಕೆಲಸಕ್ಕೆ ಚಾಲನೆ ಕೊಡ್ತೀವಿ. ಸರ್, ತಾವು ಹೇಳ್ತಾ ಇದ್ದೀರಿ ಸರ್, ಕಾಂಗ್ರೆಸ್ನ JDSನ ಹಲವು ನಾಯಕರುಗಳು ಹೇಳ್ತಿರೋ ಪಕ್ಷದಲ್ಲಿ ಅಸ್ತಿತ್ವ ಇಲ್ಲ ಅಂತನ್ನುವಂಥ ಕಾರಣಕ್ಕೆ ಕಾಂಗ್ರೆಸ್ ಸೇರ್ಪಡೆಯಾಗುವಂಥ ಸಾಧ್ಯತೆಗಳಿದೆ ಅಂತ. ಆ ನಿಟ್ಟಿನಲ್ಲಿ ಏನಾದರೂ ತಾವು ನಾಯಕತ್ವವನ್ನು ವಹಿಸ್ಕೋತೀರಾ ಸರ್? ನಾನು ಹೇಳೋದನ್ನು ನೀವು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಬಹಳ ಚಾಲೆಂಜ್ ಮಾಡಿಕೊಂಡು ದೇವೇಗೌಡರು, ಕುಮಾರಸ್ವಾಮಿ ಅವರು ಅವ್ರ ಮಗ ನಿಖಿಲ್ ಅವ್ರನ್ನ ತಂದು ತಾಲೂಕಿನ ಚುನಾವಣೆ ನಿಲ್ಲಿಸಿದಾಗಲೇ ಇದು JDSನ ಅಸ್ತಿತ್ವದ ವಿಚಾರ ಆಗಿತ್ತು. ಇಲ್ಲಿ ಸೋತ ಮೇಲೆ ಹಳೆ ಮೈಸೂರು ಭಾಗದಲ್ಲಿ ರಾಮನಗರ ಜಿಲ್ಲೆನೇ JDSನ ಹೃದಯ. ಅಲ್ಲೇ ಸೋತ ಮೇಲೆ ಇನ್ನೆಲ್ಲಿದೆ ಪಕ್ಷ?